ಇನ್ನು ಮಾರುತಿಗೌಡ ಮೇಲಿನ ಹಲ್ಲೆ ಪ್ರಕರಣದಲ್ಲಿ ಪಾನಿಪುರಿ ಕಿಟಿ ನ್ಯೂಸ್ 18 ಕನ್ನಡದ ಜೊತೆ ಮಾತನಾಡಿದ್ದಾರೆ. ಬನ್ನಿ ದುನಿಯಾ ವಿಜಿ ಬಗ್ಗೆ ಏನೆಲ್ಲ ಹೇಳಿದ್ರು ಅನ್ನೋದನ್ನ ನೋಡೋಣ. ನಿಮ್ಮಿಂದ ಕಾಂಪಿಟೇಷನ್ ಮಾಡಿದ್ರು, ಅವ್ರಿಗೆಲ್ಲ ಕಲರ್ ಹಾಕ್ಬೇಕಲ್ವರ, ಅದಕ್ಕೆ ಅವನು ಬಂದಾಗ ಒಂದು ಸಾಯಂಕಾಲ ಸುಮಾರು ಒಂದು 10:30 ಟೈಮಲ್ಲಿ ದುನಿಯಾ ವಿಜಿ ಅವರು ಹೋಗ್ತಾ ಇದ್ರಂತೆ. ಇವನ್ನ ನೋಡಿಯಾರೆ. ಇವನ್ನ ನೋಡಿದ್ದಕ್ಕೆ ಇದು ಕಿಟ್ಟಿಯವರ ಹುಡುಗ ಇಲ್ಲ ಅವನು ಎಲ್ಲ ಪಾನಿಪುರಿ ಕಿಟ್ಟಿ ಎಲ್ಲ ಅಂದ್ಬಿಟ್ಟು ಏಕವಚನದಲ್ಲಿ ಮಾತಾಡಿಯಾರೆ. ಅದಕ್ಕೆ ಏನು ಸರ್ ನೀವು ಹಂಗೆಲ್ಲ ಮಾತಾಡ್ತೀರಾ, ಸರಿಗೆ ಮಾತಾಡಿ ಅಂತ ಅವ್ನು ಮಾತಾಡಿಯಾನೆ. ಆ ಮಾತಾಡಿದ್ದಕ್ಕೆ ಕೋಪಗೊಂಡು ಚೆನ್ನಾಗಿ ಹೊಡೆದು ಅವ್ರಿಗೆ ಸಂಬಂಧಪಟ್ಟಂಗೆ ಆ ಕಾರ್ ಡ್ರೈವರು ಪ್ರಸಾದ್ ಅಂತ, ಅವ್ನ ಬಾಡಿ ಬಿಲ್ಡರು ಪ್ರಸಾದ್ ಅಂತ, ಇನ್ನೊಬ್ಬ ಮಣಿ ಅಂತ, ಇವರು 4 ಜನ, ದುನಿಯಾ ವಿಜಿನು 4 ಜನ ಸೇರಿ ಹೊಡೆದು ಕರ್ಕೊಂಡು ಕಾರಲ್ಲಿ ಎತ್ಕೊಂಡು ಹೋಗ್ತಾರೆ. ಫಸ್ಟು ಏಕವಚನದಲ್ಲಿ ಮಾತಾಡಿದ್ದು, ಆಮೇಲೆ ಜೊತೆಲಿರೋರು ಹೊಡೆದ್ರು, ಆಮೇಲೆ ಇವರು ಹೊಡೆದ್ರು. ಇವರು ಪ್ರಸಾದ್ ಅಂತ ಇದ್ದಾರಲ್ಲ ಬಾಡಿ ಬಿಲ್ಡರು, ಅವರೇ ಹೊಡೆದಿರೋದು. ನನಗೆ ದುನಿಯಾ ವಿಜಿಗೆ ಯಾವತ್ತೂ ಒಂದು ಗಲಾಟೆ ಆಗಿರಲಿಲ್ಲ, ಏನೂ ಇಲ್ಲ. ಆ ಟ್ರೈನರ್ ವಿಷಯದಲ್ಲಿ ನಾವು ಮಾತಾಡ್ತಾ ಇರಲಿಲ್ಲ, ಆಯ್ತಾ. ಅವ್ರ ಜೊತೆಗೆ ಈಗ 3-4 ಮಂತ್ಸಲ್ಲಿ ಪ್ರಸಾದ್ ಅನ್ನೋನು ಟ್ರೈನ್ ಮಾಡ್ತಾ ಇದ್ದಾನೆ ಅವ್ರಿಗೆ. ಸೊ ಅವನು ಯಾರು ಪ್ರಸಾದ್ ಅಂತ ಇದ್ದಾನೆ, ಅವನು ನಾನು ಜಿಮ್ ಪಾರ್ಟ್ನರ್ಸು, ಬಿಸ್ನೆಸ್ಸಲ್ಲಿ ಮತ್ತು ಹಳೆ ಫ್ರೆಂಡ್ಸು, ಆಯ್ತಾ. ಸೊ ಅವನಿಗೂ ನನಗೂ ಮನಸ್ತಾಪ ಇತ್ತು. ಅವನು ಎತ್ತಿಗೆ ಕೊಟ್ಟು ಇದನ್ನು ಗಲಾಟೆ ಮಾಡಿಸಿರೋದು ಮೇಡಮ್. ಇದು ಮನಸ್ತಾಪ ಬಂದಿದ್ರೆ ಇವಾಗ ಮಾತುಕತೆಯಲ್ಲಿ ಏನಾದರೂ ಆಗಿತ್ತು ಅಂದರೆ ನಾನೇನೋ ಮಾತಾಡ್ಬಿಟ್ಟೆ ನೀನೇನೋ ಮಾತಾಡ್ಬಿಟ್ಟೆ ಅಂತ ಸುಮ್ಮನೆ ಇರ್ಬೋದಿತ್ತು. ಇದು ಬಂದು ವೈಯಕ್ತಿಕವಾಗಿ ಹಲ್ಲೆ ಮಾಡಿದ್ದಾರೆ. ವೈಯಕ್ತಿಕವಾಗಿ ಬಂದಾಗ ಮಾತಾಡಿದಾಗ ಇಲ್ಲಿ ಮಗನಿಗೆ ಏಟಾಗಿರೋದು, ಮಗನಿಗೆ ಏಟಾದ್ಮೇಲೆ ನಾವು ಹೆಂಗೆ ಬಿಡೋಕ್ಕಾಗತ್ತೆ? ಇವಾಗ ಏನು ಕಾನೂನುವಾಗಿ ನಾವು ಕ್ರಮ ಜರುಗಿಸ್ಬೇಕು, ನಮ್ಮ ನ್ಯಾಯ ಸಿಗೋವರೆಗೂ ಬಿಡಲ್ಲ ಮೇಡಮ್. ನಾನು ಮಾಡೇ ಮಾಡ್ತೀನಿ. ಯಾರು ಕಾಂಪ್ರೂವ್ ಬಂದರೂ ನಾವು ಏನು ಕಾಂಪ್ರೂವ್ ಆಗಲ್ಲ ಮೇಡಮ್.